ಓಂ ಶಾಂತಿ. ಇಂದಿನ ದಿನಾಂಕವಾಗಿದೆ 26/7/2026. ಪ್ರತಿಯೊಬ್ಬ ಮಗು ಸದಾ ಸ್ವರಾಜ್ಯ ಅಧಿಕಾರಿ ಆಗಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಪೂರ್ಣ ಅಧಿಕಾರ ಹೊಂದಿರಬೇಕು. ಸಂಗಮ ಯುಗದಲ್ಲಿ ಭಾಗ್ಯವಿದಾತ ತಂದೆಯು ನೀಡಿದ ಭಾಗ್ಯವು ಇಡೀ ಕಲ್ಪದಲ್ಲಿ ಯಾರಿಗೂ ಸಿಗದ ಶ್ರೇಷ್ಠ ಭಾಗ್ಯವಾಗಿದೆ. ತಮ್ಮ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟವರು ಯಾವಾಗಲೂ ಹರ್ಷಿತ ಹಾಗೂ ಸಂತುಷ್ಟರಾಗಿರುತ್ತಾರೆ. ನನ್ನ ಬಾಬಾ ಎಂಬ ನಿಶ್ಚಯವೇ ಸರ್ವ ಪ್ರಾಪ್ತಿಗಳ ಬಾಗಿಲನ್ನು ತೆರೆಯುವ ಕೀಲಿಯಾಗಿವೆ. ಸರ್ವ ಪ್ರಾಪ್ತಿಗಳ ಅನುಭವವಿರುವಲ್ಲಿ ಅಸಂತುಷ್ಟತೆಗೆ ಹೆಸರು ಗುರುತು ಇರುವುದಿಲ್ಲ. ಸಂಗಮ ಯುಗದ ಸುಖವು ಸತ್ಯುಗದ ಸುಖಕ್ಕಿಂತಲೂ ಶ್ರೇಷ್ಠವಾಗಿದೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳು ನನ್ನ ಅಧೀನದಲ್ಲಿವೆ ಎಂಬ ನಶೆಯೇ ಸ್ವರಾಜ್ಯ ಅಧಿಕಾರಿಯ ಗುರುತಾಗಿದೆ. ಪ್ರತಿಯೊಂದು ಕರ್ಮದಲ್ಲಿ ಮಾಲೀಕತನದ ನಶೆಯಲ್ಲಿ ಸ್ಥಿತರಾಗುವುದೇ ನಿಜವಾದ ಪುರುಷಾರ್ಥವಾಗಿದೆ. ಈ ಸಮಯದಲ್ಲಿ ಮನಸಾ ಸೇವೆಯೇ ಅತ್ಯಂತ ಶ್ರೇಷ್ಠ ಸೇವೆಯಾಗಿದೆ. ದುಃಖಿತ ಆತ್ಮಗಳಿಗೆ ಶಾಂತಿ ಮತ್ತು ಸುಖದ ಕಿರಣಗಳನ್ನು ನೀಡುವುದು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಕರ್ತವ್ಯವಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸವನ್ನು ಈಗಿನಿಂದಲೇ ಬೆಳೆಸಿಕೊಳ್ಳಬೇಕು. ತಂದೆಯ ಭರವಸೆ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ. ಭಗವಂತ ಜೊತೆ ಇದ್ದಾಗ ವಿಜಯವು ಜನ್ಮಸಿದ್ಧ ಹಕ್ಕಾಗುವುದು. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಇದೇ ಯಶಸ್ಸಿನ ರಹಸ್ಯವಾಗಿದೆ. ಅಮೃತ ವೇಳೆಯಲ್ಲಿ ಬಾಪ್ದಾದರವರು ವಿಶೇಷವಾಗಿ ವರದಾನಗಳನ್ನು ನೀಡುತ್ತಾರೆ. ಆದ್ದರಿಂದ ಅಮೃತ ವೇಳೆಗೆ ಅಲರ್ಟ್ ಆಗಿರಿ. ಪ್ರತಿದಿನ ಒಂದು ಸಂಸ್ಕಾರದ ಮೇಲೆ ಅಟೆನ್ಷನ್ ನೀಡಿ. ರಾತ್ರಿ ಅದರ ರಿಜಿಸ್ಟರ್ ಅನ್ನು ಬಾಪ್ದಾದರವರಿಗೆ ಅರ್ಪಿಸಿ. ಮುರುಳಿಯನ್ನು ಎಂದಿಗೂ ಮಿಸ್ ಮಾಡಬೇಡಿ. ಅದು ಆತ್ಮದ ದೈನಂದಿನ ಭೋಜನವಾಗಿದೆ. ಉಮಂಗ ಉತ್ಸಾಹವನ್ನು ಎಂದಿಗೂ ಕಡಿಮೆ ಮಾಡದೆ ತಂದೆ, ಮುರುಳಿ ಮತ್ತು ಸೇವೆಯಲ್ಲಿ ಸದಾ ನಿರತರಾಗಿರಿ. ತಮ್ಮ ದೇವತಾ ಸಂಸ್ಕಾರವನ್ನು ಇಮರ್ಜ್ ಮಾಡಿ. ಪ್ರತಿಯೊಂದು ಕರ್ಮದಲ್ಲೂ ಸ್ವರಾಜ್ಯದ ಸೀಟಿನಲ್ಲಿ ಸ್ಥಿತರಾಗಿರಿ. ಶಕ್ತಿ ರೂಪದ ಸ್ಮೃತಿಯಿಂದ ಪತಿತ ಸಂಸ್ಕಾರಗಳ ನಾಶ ಮಾಡುವ ಕಾಳಿ ರೂಪ ಭವ. ಯಾವುದೇ ಪತಿತ ಸಂಕಲ್ಪ ಅಥವಾ ಪ್ರಭಾವ ನಿಮ್ಮ ಮೇಲೆ ಕಾರ್ಯ ಮಾಡದಷ್ಟು ಶಕ್ತಿಶಾಲಿಗಳಾಗಿರಿ. ರಾಯಲ್ ರೂಪದ ಇಚ್ಛೆಗಳಾದ ಹೆಸರು, ಮಾನ್ಯತೆ ಮತ್ತು ಸ್ಥಾನದಿಂದ ನಿರ್ಲಿಪ್ತರಾಗಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಅನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.